ಕಾಟೇರಮ್ಮ ದೇವಿಯ ಬಗ್ಗೆ ಇವತ್ತು ನಾನು ಮಾಡ್ತಿರುವಂತಹ ವಿಡಿಯೋ ತಾವು ಏನ್ ನೋಡ್ತಾ ಇದ್ರು ಭಕ್ತಾದಿಗಳು ದಯವಿಟ್ಟು ನನ್ನನ್ನ ಕ್ಷಮೆಯಾಚಿಸಬೇಕು. ಯಾಕಂತ ಹೇಳಿದ್ರೆ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತಿರುವಂತಹ ಸತ್ಯಾಸತ್ಯತೆಗಳೇನಿದಾವೋ ಆ ಸತ್ಯಾಸತ್ಯತೆಗಳು ದೇವಸ್ಥಾನದ ಅಲ್ಲಿ ಏನು ಒಂದು ಆಡಳಿತ ಮಂಡಳಿ ಇದೆಯೋ ಆ ಆಡಳಿತ ಮಂಡಳಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅಲ್ಲಿರುವಂತಹ ಶಕ್ತಿ ಯಾವುದೇ ಕಾರಣಕ್ಕೂ ಕೂಡ ಸುಳ್ಳಲ್ಲ. ತಾಯಿ ಶಕ್ತಿ ಅಪಾರವಾದದ್ದು. ಆ ತಾಯಿ ಶಕ್ತಿ ಇರೋ ಕಾರಣದಿಂದಾಗಿ ನೂರಾರು ಭಕ್ತಾದಿಗಳು, ಲಕ್ಷಾಂತರ ಭಕ್ತಾದಿಗಳು ವಿವಿಧ ರಾಜ್ಯಗಳಿಂದ ಬಂದು ಅಲ್ಲಿ ನಮಿಸಿ ಹೋಗ್ತಿರುವಂತದ್ದು. ತಾಯಿ ಶಕ್ತಿ ಒಂದ್ ಕಡೆ ಆದ್ರೆ ಇಲ್ಲಿರುವಂತಹ ಆಡಳಿತ ಮಂಡಳಿಯ ಬಗ್ಗೆ ಕೂಡ ಒಂದಷ್ಟು ನೆಗೆಟಿವ್ ಕಾಮೆಂಟ್ಗಳು ವ್ಯಕ್ತವಾಗ್ತಾ ಇದ್ದಾವೆ. ಅದೇನಪ್ಪ ಎನ್ನುವಂತಹ ವಿಚಾರವಾಗಿ ನೋಡೋದಾದ್ರೆ ಅಲ್ಲಿಗೆ ಬರುವಂತಹ ಭಕ್ತರೇನಿದ್ರು ಆ ಭಕ್ತರಿಗೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಅಲ್ಲಿರುವಂತಹ ಆಡಳಿತ ಮಂಡಳಿ ಏರಲಾಗ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ಗೊತ್ತಿದೆ. ಆ ಮಾಹಿತಿ ಗೊತ್ತಿದ್ರು ಕೂಡ ಅಲ್ಲಿರುವಂತಹ ಭಕ್ತರು ಹೊರಗಡೆ ಹೇಳ್ಕೊಳ್ಳಿಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಏನು ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪಾಯಿಂಟ್ಗಳ ರೂಪದಲ್ಲಿ ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಹೋಗ್ತೇನೆ. ದಯವಿಟ್ಟು ಯಾರು ಕೂಡ ತಪ್ಪು ತಿಳ್ಕೊಳ್ಳಕ್ ಹೋಗ್ಬಿಡಿ. ನಾನು ಕೂಡ ಅಲ್ಲಿನ ಒಂದು ದೈವ ಶಕ್ತಿಗೆ ನಾನು ಕೂಡ ಭಕ್ತನಾಗಿದ್ದೇನೆ. ಆಗಿದ್ದು ಕೂಡ ಈ ಒಂದು ಮಾಹಿತಿಯನ್ನ ನಿಮ್ಮ ಬಳಿ ಹಂಚ್ಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಈ ಒಂದು ವಿಡಿಯೋವನ್ನ ಮಾಡ್ತಿದ್ದೇನೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ಮೊದಲಿಗೆ ಈ ಒಂದು ಕಾಟೇರಮ್ಮ ಶಕ್ತಿ ದೊಡ್ಡ ಪ್ರಮಾಣದಲ್ಲಿ ಭಕ್ತಾದಿಗಳನ್ನು ಸೆಳಿತಾ ಇದೆ. ವಿವಿಧ ರಾಜ್ಯಗಳಿಂದ ಪ್ರತಿ ದಿನವೂ ಕೂಡ ಮಂಗಳವಾರ, ಶುಕ್ರವಾರ, ತಿಂಗಳ ಒಂದು 2 ದಿನ ಏನ್ ಬರ್ತಿದ್ಯೋ ಅಮಾವಾಸ್ಯೆ ಆಗ್ಬೋದು, ಹುಣ್ಣಿಮೆ ಆಗ್ಬೋದು, ಆ ದಿನಗಳಲ್ಲಿ ಲಕ್ಷಾಂತರ ಭಕ್ತಾದಿಗಳು ಇಲ್ಲಿಗೆ ಬಂದು ಆ ತಾಯಿಯನ್ನ ನಮಿಸಿ ಆ ಜೋಡಿ ಆಲದ ಮರಗಳಿಗೆ ತೆಂಗಿನಕಾಯಿ ಕಟ್ಟು ಹೋಗುವಂತ ಕೆಲಸ ಆಗ್ತದೆ. ಆ ತೆಂಗಿನಕಾಯಿ ಕಟ್ಟುವಂತಹ ಸಂದರ್ಭದಲ್ಲಿ ಆ ತೆಂಗಿನಕಾಯಿ ಬೆಲೆಗೆ ಬರೋಬ್ಬರಿ 150ರಿಂದ 200 ರೂಪಾಯಿ ಪಡೆದುಕೊಳ್ಳಲಾಗ್ತಾ ಇದೆ. ಹಾಗೂ ಈ ಒಂದು ತೆಂಗಿನಕಾಯಿನ ಹೊರಗಡೆ ಎಲ್ಲೂ ಕೂಡ ತರಬಾರದು, ಕೇವಲ ದೇವಸ್ಥಾನದ ಬಳಿಯೇ ತೆಗೆದುಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಕಟ್ಟಪ್ಪಣೆಯನ್ನು ಕೂಡ ಈ ದೇವಸ್ಥಾನದ ಆಡಳಿತ ಮಂಡಳಿ ಹೊರಡಿಸಿದೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಮಾಹಿತಿ ಗೊತ್ತಿದೆ. ಇದರ ಜೊತೆಗೆ ಅಲ್ಲಿ ನಡೆಯುವಂತಹ ಹೋಮ ಹವನಗಳೇನಿರ್ತವೋ ಆ ಹೋಮಕ್ಕೆ ಪ್ರತಿಯೊಬ್ಬ ಒಂದು ಭಕ್ತರಿಗೂ ಕೂಡ 1,000 ಒಂದು ಬೆಲೆಯನ್ನ ಒಂದು ನಿಗದಿ ಮಾಡಿದ್ಯಾ ಹೋಮ ಕುಂಡದಲ್ಲಿ ಕೂರಬೇಕಾಗತ್ತೆ, ಹೋಮವನ್ನ ವೀಕ್ಷಿಸಬೇಕಾಗತ್ತೆ ಎನ್ನುವಂಥದ್ರಲ್ಲಿ ಅತಿ ಹೆಚ್ಚಿನ ಬೆಲೆಯನ್ನ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿ ತೆಗೆದುಕೊಳ್ತಾ ಇದೆ. ಜೊತೆಗೆ ಸಾಕಷ್ಟು ರೂಪದಲ್ಲಿ ಬರುವಂತಹ ಭಕ್ತಾದಿಗಳಲ್ಲಿ ಹಣವನ್ನ ಪೀಕುವಂತಹ ಕೆಲಸ ಇಲ್ಲಿ ಮಾಡಲಾಗ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಅಲ್ಲಿಗೆ ಬಂದು ಹೋಗುವಂತ ಕೆಲವೊಂದಷ್ಟು ಭಕ್ತರು ಕೂಡ ಹೇಳ್ತಾ ಇದ್ದಾರೆ. ಇದು ಎಷ್ಟು ಸತ್ಯವೋ ಎಷ್ಟು ಸುಳ್ಳು ಒಂದಂತೂ ಗೊತ್ತಿಲ್ಲ. ಆದ್ರೆ ಇಲ್ಲಿ ಅಮ್ಮನ ಶಕ್ತಿ ಎನ್ನುವಂಥ ದೊಡ್ಡ ಪ್ರಮಾಣದಲ್ಲೇ ಇದೆ. ಅದೇ ಕಾರಣಕ್ಕಾಗಿ ನಿತ್ಯವೂ ಕೂಡ ಲಕ್ಷಾಂತರ ಭಕ್ತರು ಬರ್ತಾರೆ. ಸಾವಿರಾರು ಭಕ್ತರು ವಿವಿಧ ಭಾಗಗಳಿಂದ ಬರ್ತಾರೆ. ಆದ್ರೆ ಅಮ್ಮನ ಶಕ್ತಿಯನ್ನ ಹೆಸರನ್ನ ಹೇಳ್ಕೊಂಡು ಇಲ್ಲಿ ನಡೀತಿರುವಂತಹ ಒಂದು ಅವ್ಯವಹಾರ ಎನ್ನುವಂತ ನಿಟ್ಟಿನಲ್ಲಿ ಏನು ಒಂದು ಊಹಾಪೋಹ ಎದ್ದಿದೆಯೋ ಆ ಊಹಾಪೋಹ ಸುಳ್ಳಾಗಲಿ ಎನ್ನುವಂತ ನಿಟ್ಟಿನಲ್ಲಿ ಭಕ್ತರ ಒಂದು ಮನಸ್ಥಿತಿ ಕೂಡ ಇಲ್ಲಿ ವ್ಯಕ್ತ ಆಗ್ತಾ ಇದೆ.